ಅಷ್ಟೇ ನಮ್ಮ ಡೈಲಿ ಲೈಫ್ ಸ್ಟೈಲ್ ಏನಿರುತ್ತೆ ಅಥವಾ ನಾವು ಏನು ಮಾಡ್ತಿರ್ತೀವೋ ಅದನ್ನೇ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡೋದು. ಚೈಲ್ಡ್ಹುಡ್ ಮೆಮೊರೀಸ್ ಇದೆಲ್ಲ ಚಿಕ್ಕ ತಿಂತಾ ಇರ್ತೀವಿ ಅವಾಗ. ಬಟ್ ಇವಾಗ ಇಲ್ಲಿ ಊರಿಗೆ ಬಂದಾಗ ನೋಡ್ಬಿಡ್ತೀವಿ. ಇವು ನಮ್ಮ ದೊಡ್ಡಪ್ಪ ದೊಡ್ಡಮ್ಮ. ಸೊ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ಸ್ ಸವಿತಾಸ್ ವ್ಲಾಗ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಮ್ಯಾರೇಜ್ ಇತ್ತು ಊರಲ್ಲಿ, ಸೊ ಹಾಗಾಗಿ ಬೆಂಗಳೂರಿಂದ ಇಲ್ಲಿಗೆ ಬಂದಿದ್ದು ಮ್ಯಾರೇಜ್ ಇದೆ ಅಂತ ಹೇಳಿಬಿಟ್ಟು. ಸೊ ನನ್ನ ಮದುವೆದೆಲ್ಲ ಇನ್ನೂ ಜಾಸ್ತಿ ವೀಡಿಯೋಸ್ ಮಾಡೋಕ್ಕೆ ಹೋಗಲಿಲ್ಲ, ಯಾಕಂದರೆ ಅಲ್ಲಿ ಅಷ್ಟು ಕಂಫರ್ಟೇಬಲ್ ಫೀಲ್ ಇರಲಿಲ್ಲ. ಸೊ ಹಾಗಾಗಿ ಜಸ್ಟ್ ಅಲ್ಲಿ ಏನು ಮ್ಯಾರೇಜ್ ಹುಡುಗ ಹುಡುಗಿದೇನಿತ್ತು, ಸೊ ಮತ್ತು ಅಲ್ಲಿ ಪಾತ್ರೆಗಳೆಲ್ಲ ಏನು ಹುಡುಗ ಹುಡುಗಿ ಒಂದು ಹುಡುಗಿ ಮನೆಯಿಂದ ಹುಡುಗನಿಗೆ ಏನು ಕೊಡ್ತಾರೆ, ಸೊ 2 ಮದುವೆ ಒಟ್ಟಿಗೆ ಇದ್ದಿದ್ದರಿಂದ ಸೊ ಅದ್ರದ್ದೊಂದು ಕ್ಲಿಪ್ಪಿಂಗ್ ತೊಗೊಂಡೆ ಅಷ್ಟೇ. ಸೊ ಅದಾದಮೇಲೆ ನಾವು ಅಂದರೆ ನಮ್ಮ ಅಣ್ಣ ಊರಿಗೆ ಹೋಗಬೇಕಿತ್ತು, ಸೊ ಅಲ್ಲಿಗೆ ಹೋದೆ. ಸೊ ಇವರು ಬಂದು ನಮ್ಮ ಚಿಕ್ಕಮ್ಮ ಚಿಕ್ಕಪ್ಪ ಆಲ್ರೆಡಿ ನೀವು ನೋಡಿರ್ತೀರ ನನ್ನ ಓಲ್ಡ್ ವ್ಲಾಗಲ್ಲಿ ಇವ್ರನ್ನ. ಸುಮ್ಮನೆ ಒಂದು ಜಸ್ಟ್ ಕ್ಲಿಪ್ಪಿಂಗ್ ತೆಗೆದೆ. ಸೊ ಇಲ್ಲಿ ನನ್ನ ತಮ್ಮ ಅಜಯ್ ಬಂದು ಬಿದ್ದುಬಿಟ್ಟಿದ್ದಾನೆ, ಸುಮ್ಮನೆ ಊಟ ಮಾಡ್ತಾ ಸುಮ್ಮನೆ ಬಿದ್ದುಬಿಟ್ಟ. ಬಟ್ ಅದು ಇವಾಗ ಗಾಯ ಈ ವಿಡಿಯೋದಲ್ಲಿ ಅಷ್ಟು ಕಾಣಿಸಿಲ್ಲ, ಬಟ್ ನಾವು ಒಂದು 2 ಡೇಸ್ ಆದಮೇಲೆ ತುಂಬ ಗಾಯ ಆಗಿಬಿಟ್ಟಿತ್ತು. ಸೊ ಇಲ್ಲಿಂದ ನಾವು ಮ್ಯಾರೇಜ್ ಮುಗಿಸ್ಕೊಂಡು ಬಾಗಲಕೋಟೆಗೆ ಹೋದ್ವಿ. ಸೊ ಅಲ್ಲಿಂದ ನಮ್ಮ ಅಣ್ಣ ಮನೆಗೆ ಹೋಗ್ತಾ ಇದ್ದೀವಿ. ಫುಲ್ಲು ಬಿಸಿಲು, ಏಕೆಂದರೆ ಅಲ್ಲಿ ಬಸ್ಸಲ್ಲಿ ಕೂಡ ಫುಲ್ ಜನ ಇರ್ತಾರಲ್ವ, ಗಾಳಿನೇ ಆಡ್ತಾ ಇರಲಿಲ್ಲ. ಹೆಂಗಾದರೂ ಹೋದ್ವೋ ಅನಿಸ್ತಾಯಿತ್ತು. ಅಂದರೆ ಹೆಂಗೆ ಮನೆಗೆ ಹೋಗಿ ರೀಚ್ ಆಗ್ತೀವಿ ಅನ್ನೋ ಥರ ಫೀಲ್ ಆಗಿಬಿಟ್ಟಿತ್ತು. ಸೊ ಅಷ್ಟೇ, ಅಲ್ಲಿಂದ ನಾವು ಹೊರಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಬನ್ನಿ. ಕೊಡು, ಇಲ್ಲಿ ನೋಡಿಲ್ಲ, ಇಲ್ಲಿ ನೋಡಿಲ್ಲಿ, ಏ ಪಟಪಟಿ ಇಲ್ಲಿ ನೋಡಿಲ್ಲಿ, ಇಲ್ಲಿ ಯಾರು ಬರತ್ತಾರ ನೋಡಿ ಫೋನಲ್ಲಿ. ನೋಡಿ ನೀನ ಅಲ್ಲ ಇದು, ಈ ಪಟ್ಪಟಿ ಇಲ್ಲ ನೋಡಲ್ಲ ಇಲ್ಲಿ. ಯಾರಿದ್ರು ನಿಂತಾರ, ಇನ್ನೊಬ್ರು ಯಾರದಾರಲ್ಲಿ ಇಲ್ಲಿ ಡ್ಯಾನ್ಸ್ ಮಾಡಪ್ಪ. ಏಯ್ ಚಾರ್ಜ್ ಐತೆ, ಚಾರ್ಜರ್ ಇತ್ತಿ ಏಯ್ ಹೊಡಿಬೇಡ ಅದೇ, ಸುಮ್ಮನೆ ಅವನು ಹೊಡೆದ ನಿನಗೆ. ಬಾಯಿಲಿ ಬರ ಇಲ್ಲಿ, ಬಾರ ಇಲ್ಲಿ. ನೋಡಿ ಇಲ್ಲಿ ಯಾರೇ ಇದ್ದಾರೆ ನೋಡಿ, ನಿಮ್ಮ ಪುನೀತ್ ಅದ ನೋಡಿ, ಪುನೀತ. ಅಷ್ಟೇನಾ? ಕೋಲ್ ತಗೊಂಬರ್ಬೇಕು, ದೊಡ್ಡ ಕೋಲ್ ಇಲ್ಲಿ, ದೊಡ್ಡ ಕೋಲ್ ತಗೊಂಬರ್ಬೇಕು. ಇಲ್ಲಿ ಬಾ, ಇಲ್ಲಿ ಡ್ಯಾನ್ಸ್ ಮಾಡಿ, ಬಾ ಇಲ್ಲಿ ಡ್ಯಾನ್ಸ್ ಮಾಡ್ತೀಯಾ? ಎಲ್ಲದ ನೀವು ಇಲ್ಲಿ ಬಾ, ಇಲ್ಲಿ ಎಲ್ಲಿದ್ದಾನ ಅವನು ಇಟ್ಕೊಳಲ್ಲ ಈ ಬೀಳ್ತಾನ ನೋಡಿ ಗಾಯ್ಸ್. ಇವನೇ ಸಣ್ಣ ಅಳಿಯ ಲಾಸ್ಟ್ ಬೆರಿಕೆದ ಕಾಡಿಗೆ ಇಡ್ಸ್ಕೊಳಕಲ್ಲ ಅಂತ. ಬಿಡು ಅಯ್ಯ, ಕಾಡಿಗೆ ಆ ಕಡೆ ಕಾಡಿಗೆ ಹೋಯ್ತೇನ ಕವಕ. ಇಲ್ಲಿ ನೋಡು ಪೌಡ್ರ್ ಹಚ್ಚೋದು. ಇಲ್ಲ ನೋಡಿ ಇಲ್ಲಿ ಯಾರ್ಯ, ಅಯ್ಯ ನೋಡಿ ಆ ಥರ ನೋಡಿ. ಇದು ಬಾಯ್ಲಿ ಒಲ್ಲೆ ಅಂತ ನೋಡು. ಏ ಹಂಗೆ ಹಚ್ತೀಯ? ಎಲ್ಲಿ ಈ ಬಂದ ಕೊಡಲ್ಲ ನಾನು ಏನು ಮಾಡ್ತಿದ್ದೆ? ಕೊಡಲ್ಲ ನಾನು ಹೆಂಗೆ ಇಸ್ಕೊಂತೀನಿ ನೋಡ್ತೀನಿ. ಕೊಡಲ್ಲ ನಾನು.
ಹಚ್ಬಾರ್ದು ಇತ್ತು ಅವಂಗ ದೊಡ್ಡನಾಗೇನಲ್ಲ ನಡಿತೈತಿ. ಬಿಡು ಬಿಡು, ನಾ ಕೊಡಲ್ಲ. ಬಿಡು ಬಿಡು, ನಮ್ದಿದು ಬಿಡು, ನಮ್ದಿದು. ಓ ನಮ್ದಿದು ಅಜಯ್. ಮಕ್ಕತ್ ಜಯ್ ಅದನ್ನ ಇಡ್ತೀರಾ? ನಮ್ದಿದು ಸುಮ್ಮನೆ ರಜ. ಅವ್ನು ಇಲ್ಲಿ ನಗ್ತಾ ಇದ್ದಾನೆ, ಸುಮ್ಮನೆ. ನಮ್ದಿದು ಕೊಡಿ, ನಂದಿದು ಹೋಗಿ, ನಾನು ಕೊಡಲ್ಲ. ನಂಗೆ ಹೊಡಿತೀಯಾ? ಹೊಡಿ ನೋಡಿ, ನಂದು ಹೊಡಿತೀಯಾ? ನಂಗೆ ಹೊಡಿತೀಯ ನೀನು? ಚೈಲ್ಡ್ಹುಡ್ ಮೆಮೊರೀಸ್ ಇದೆಲ್ಲ ಚಿಕ್ಕ ತಿಂತಾ ಇರ್ತಿದ್ವಿ ಅವಾಗ. ಬಟ್ ಇವಾಗ ಇಲ್ಲಿ ಊರಿಗೆ ಬಂದಾಗ ನೋಡ್ಬಿಟ್ಟು ತಿಂತಾ ಇರೋದು. ಇಷ್ಟೊಂದು ದಿನ ಆಯ್ತು ಈ ಥರದ್ದು ನಾನು ತಿಂದು. ಸೆಕೆ ಬೇರೆ, ಕೂತ್ಕೊಳ್ಳೋಕ್ಕಾಗಲ್ಲ, ನಿಂತ್ಕೊಳಕ್ಕಾಗ್ತಾಯಿಲ್ಲ. ಬೆಂಗಳೂರಲ್ಲೂ ಹಿಂಗೆ ಇತ್ತು, ಬಟ್ ಅಲ್ಲಿಗೂ ಇಲ್ಲಿಗೂ ತುಂಬ ಡಿಫ್ರೆನ್ಸ್ ಇದೆ. ಅಲ್ಲೂ ಇವಾಗ ಇದೆ, ಒಂದು ವಾರದಿಂದ ತುಂಬ ಸೆಕೆ ಇತ್ತು. 12 ಗಂಟೆ 10 ಗಂಟೆಯಿಂದ 11 ಗಂಟೆಯಿಂದನೇ ಹೊರಗಡೆ ಹೋಗಾಗ್ತಿರ್ಲಿಲ್ಲ ಅಲ್ಲನ. ಬಟ್ ಇಲ್ಲಂತೂ ಇನ್ನೂ ಜಾಸ್ತಿ ಸೆಕೆ, ಸ್ವೆಟ್ ಆಗ್ತದೆ. ಸ್ವೆಟ್ಟಲ್ಲಾಗುತ್ತೆ, ಗಾಳಿ ಇಲ್ಲ. ಹಾಯ್ ಗೈಸ್, ಬಿಸಿಲು ಜಾಸ್ತಿ. ವೆಲ್ಕಮ್ ಟು ಮೈ ಸವಿತಾ ಬ್ಲಾಗ್. ಇಲ್ಲಿ ನಾವು ಮಾಡು ಹುಳಿ ಇದೆಲ್ಲ. ಮೆಮೊರೀಸ್ ಎಲ್ಲ ಬರ್ತಾಯಿದ್ದೆ. ಚೈಲ್ಡ್ಹುಡ್ ಮೆಮೊರೀಸ್ ಎಲ್ಲ ಆಲ್ಮೋಸ್ಟ್ ಎಲ್ಲ ರೀಚಾಲ್ ಆಗ್ತಾಯಿದ್ದೆ. ನಾನು ಚಕ್ಕ ಆಡಿನೇ ಎಷ್ಟೊಂದು ದಿನ ಆಗ್ಬಿಟ್ಟಿತ್ತು, ಎಷ್ಟೊಂದು ದಿನ ವರ್ಷಗಳೇ ಆಗಿತ್ತು. ಅಲ್ಲಿ ಬೆಂಗಳೂರಲ್ಲಿ ಅಷ್ಟು ಆಡೋಕ್ಕೆ ಟೈಮ್ ಇರೋಲ್ಲ, ಯಾರೂ ಇರೋದಿಲ್ಲ ಆಡೋಕ್ಕೆ. ಸೊ ಅದಕ್ಕೆ ಆಡ್ತಾನೂ ಇರಲಿಲ್ಲ. ಸೊ ಏನು ಆನೆಕಲ್ಲು ಆಟ ಆಡೋದು, ಅದು ಕೂಡ ನಾನು ಆಡಿಲ್ಲ. 2-3 ವರ್ಷ 4 ವರ್ಷ ಮೇಲಾಯಿತು. ಇವತ್ತೇ ಆಡಿದ್ದು ನಾನು. ಬೆಳಿಗ್ಗೆ ಆಡ್ಕೊಂಡು ಕೂತ್ಕೊಂಡಿದ್ವಿ, ನಾನು ನಮ್ಮ ಅಣ್ಣನ ಮಗು ಸೇರಿಕೊಂಡು. ಅವರೆಲ್ಲ ಇಲ್ಲೇ ಇರ್ತಾರಲ್ಲ, ಸೊ ಅವ್ರಿಗೆ ರೂಢಿ ಇದೆ ಆಡಿ. ನಾನು ಊಟದ ಹಬ್ಬೆಲ್ಲ ರೂಢಿಯೂ ಇಲ್ಲ, ಎಷ್ಟೋ ವರ್ಷ ಆಗಿತ್ತು. ಆಡೋಕ್ಕೂ ಬರ್ತಾ ಇರಲಿಲ್ಲ. ಆಮೇಲೆ ಅವಳು ಹೆಂಗೆ ಹೇಳ್ಕೊಡ್ಲು ಆಟ ಆಡಿ. ತುಂಬ ಜನ ಏನಪ್ಪ ತಿಳ್ಕೊಂಡಿದ್ದೀರಾ ಅಂತಂದರೆ, ಡೈಲಿ ವ್ಲಾಗ್ ಅಂದರೆ ಏನು? ಡೈಲಿ ವ್ಲಾಗ್ ಅಂದರೆ ನೀವು ಅದು ಮಾಡ್ತೀರಾ, ಇದು ಮಾಡ್ತೀರಾ, ಅದನ್ನು ತೋರಿಸ್ತೀರಾ, ಅಥವಾ ಬೇರೆ ಥರ ಏನಾದರೂ ಮಾಡಿ ಅಂತ ಹೇಳ್ತೀರಾ. ಅಂದರೆ ತಿಂದಿದ್ದು, ಊಟ ಮಾಡಿದ್ದು, ಅಲ್ಲೋಗಿದ್ದು ಇಲ್ಲೋಗಿದ್ದು ಮಾತ್ರ ತೋರಿಸ್ತೀರಾ ಅಂತ ಹೇಳ್ತೀರಾ. ಬಟ್ ಡೈಲಿ ವ್ಲಾಗ್ ಅಂದ್ರೇ ಅದು. ನಾವೇನು ಡೈಲಿ ಮಾಡ್ತಿರ್ತೀವಿ, ನಾವು ವಾಟ್ಸಪ್ಗೆ ಎಲ್ಲಾದರೂ ಹೋದ್ರೆ ಸ್ಟೇಟಸ್ ಹಾಕ್ತೀವಲ್ಲ, ಆ ಫೋಟೋ ತೆಗೆದು ಹಾಕ್ತೀವಲ್ಲ ಯಾವುದೋ ಫಂಕ್ಷನ್ಗೆ ಹೋಗ್ಬೋದು. ಸೊ ಅದೇ ಥರನೇ ನಾವು ಯೂಟ್ಯೂಬಲ್ಲೂ ಕೂಡ ಅಷ್ಟೇ ನಮ್ಮ ಡೈಲಿ ಲೈಫ್ ಸ್ಟೈಲ್ ಏನಿರುತ್ತೆ ಅಥವಾ ನಾವು ಏನು ಮಾಡ್ತಿರ್ತೀವೋ ಅದನ್ನೇ ನಾವು ಸೋಷಿಯಲ್ ಮೀಡ್ಯಾದಲ್ಲಿ ಅಪ್ಲೋಡ್ ಮಾಡೋದು. ಅದೇ ಡೈಲಿ ವ್ಲಾಗ್. ನಾವಾಗ ಊರಿಗೆ ಬಂದೆ, ಸೊ ಊರದ್ದು ವ್ಲಾಗ್ ಮಾಡ್ತಾಯಿದ್ದೀನಿ. ಸೊ ಅದೇ ಥರ ಊರಿಗೆ ಹೋದರೆ ವಾಟ್ಸಪ್ಪಲ್ಲಿ ಸ್ಟೇಟಸ್ ಹಾಕಲ್ವ ನೀವು, ಹಾಗೆಯೇ ನಾವು ಇದನ್ನೇ ನಮ್ಮ ಲೈಫ್ ಸ್ಟೈಲಾಗಿ ಮಾಡೋದು ಅಷ್ಟೇ ಗೈಸ್. ಅದೇ ಡೈಲಿ ವ್ಲಾಗ್ ಅಂದರೆ. ಎಷ್ಟೋ ಜನ ತಪ್ಪು ತಿಳ್ಕೊಬಿಟ್ಟಿದ್ರೆ ಡೈಲಿ ವ್ಲಾಗ್. ದೇವಸ್ಥಾನಕ್ಕೆ ಹೋದೆ, ಅದಾಗದೆ, ಇದು ಮಾಡಿದೆ, ಬೇರೆ ಎಲ್ಲೋ ಹೋದೆ, ಅದು ತೊಗೊಂಡೆ, ಇದು ತೊಗೊಂಡೆ, ನಾನು ಅದು ತೊಗೊಂಡೆ, ಇದು ತೊಗೊಂಡೆ ಅಂತ ತೋರಿಸೋದಕ್ಕೆ ಯಾವುದು ವ್ಲಾಗ್ ಮಾಡಿಲ್ಲ. ಜಸ್ಟ್ ನನ್ನ ಮೆಮೊರೀಸ್ಗಿರುತ್ತೆ, ಮತ್ತು ನಾವು ಏನು ಡೈಲಿ ಮಾಡ್ತೀವಿ, ಎಲ್ಲರ ಮನೇಲೂ ಏನು ಮಾಡ್ತಾರೆ, ಸೊ ಅದನ್ನೇ ನಾವು ವ್ಲಾಗಲ್ಲಿ ಹಾಕೋದು ಅಷ್ಟೇ. ಇನ್ನೊಂದೇನಪ್ಪ ಅಂದರೆ, ಒಂದಷ್ಟು ದಿನ ಆದಮೇಲೆ 2-3 ದಿನ ಅಥವಾ ಯಾವಾಗಾದರೂ ನಾವು ವಾಪಸ್ ನೋಡಿದಾಗ, ನನ್ನ ಕಾಲೇಜ್ ಗ್ರ್ಯಾಜುಯೇಷನ್ ಡೇ, ನಾನು ಅವಾಗವಾಗ ಅದನ್ನೇ ವೀಡಿಯೋ ಜಾಸ್ತಿ ನೋಡೋದು ಅದನ್ನೇ. ಅಷ್ಟು ಬಿಟ್ಟರೆ ನಾವು ಮಮ್ಮಿಗೆ ಸರ್ಪ್ರೈಸ್ ಮಾಡಿರೋ ವೀಡಿಯೋಸು ಈ ಥರ ಎಲ್ಲ ನೋಡ್ತಿರ್ತೀನಲ್ಲ, ಆ ದಿನ ಹಂಗೆ ಮಾಡಿದ್ವಲ್ಲ, ಇನ್ನೂ ಬೆಟ್ರಾಗಿ ಮಾಡ್ಬೋದಿತ್ತಲ್ವ, ಏನಾದರೂ ಒಂದು ಹೊಸ್ದಾಗಿ ಮಾಡ್ಬೋದಿತ್ತಲ್ಲ ಅಂತಲೇ ಅನ್ಸೋದು. ಆ ಥರ ಅಷ್ಟೇ. ಸೊ ಆಮೇಲೆ ಸಿಗ್ತೀವಿ. ಬಗ್ಗೆ ಡೈಲಿ ಬ್ಲಾಗ್ ಅಂದರೆ ಏನು ಅಂತ ಕ್ಲಾರಿಟಿ ಕೊಡಬೇಕಾಗಿತ್ತು. ಸೊ ಹಾಗಾಗಿ ಇದೇ ಬ್ಲಾಗಲ್ಲಿ ನಾನು ಯಾವ್ದಾದ್ರು ಬ್ಲಾಗಲ್ಲಿ ಹೇಳೋಣ ಅಂತ ಅಂದ್ಕೊಂಡಿದ್ದೆ. ಸೊ ಇದೇ ಬ್ಲಾಗಲ್ಲಿ ಹೇಳೋ ಥರ ಆಯಿತು. ಎಲ್ಲದನು ಅಗ್ಗಕ್ಕೆ ಜಾರಿ ಬಿದ್ದಾನ. ಅಜ್ಜ ಇಲ್ಲೇ ಬಾ. ಇವರು ನಮ್ಮ ಅಜ್ಜಿ, ಇವ್ರು ನಮ್ಮ ದೊಡ್ಡಪ್ಪ ದೊಡ್ಡಮ್ಮ, ನಮ್ಮಪ್ಪ ನಮ್ಮ ಮಮ್ಮಿ,
ಇವರು ದೊಡ್ಡಣ್ಣ ಇವ್ರು ದೊಡ್ಡಣ್ಣನ ವೈಫು, ಚಿಕ್ಕಣ್ಣನ ವೈಫು, ಇವರು ದೊಡ್ಡಕ್ಕ ಅವ್ರ ಹಸ್ಬೆಂಡ್ ಅಂದರೆ ನಮ್ಮ ಮಾಮ, ಇವರು ಚಿಕ್ಕಕ್ಕ, ಇವ್ರಿಗೆ ಅವಾಗ ಮ್ಯಾರೇಜ್ ಆಗಿರಲಿಲ್ಲ. ಸೊ ಇದು ನಾನು, ಇದು ನಮ್ಮ ಇಲ್ಲಿದ್ದಾರಲ್ಲ ಇವರು ದೊಡ್ಡ ಅಕ್ಕ ಅವ್ರ ಪಾಪು. ಹಿಂಗೆ ಫ್ಯಾಮಿಲಿ